ನಾವು ಉಪೇಂದ್ರ ತರ ಎಲ್ಲ ಲೈವ್ ಡೈರೆಕ್ಟ್ ಆಗಿ ತೋರಿಸ್ತಾ ಇರ್ಬೇಕು. ಇವನು ಸರಿ ಬಿಡಿ ಹಂಗೆ ಹಾಕೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್. ಓಕೆ, ಯಾರ್ಯಾರು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಬ್ಯಾಂಗ್ಳೂರು ಹೋಗ್ತಿದ್ವಿ. ಇವತ್ತೂ ಸೇಮ್ ಅದೇ ಟೀಮ್ ಜೊತೆ ಹೋಗ್ತಾ ಇರೋದು. ನೋಡಿ 8:15 ರೆಡಿ ಆದವ್ರು ಇವರೇ. ಇವ್ರಿಗೆ ಫೋನ್ ಮಾಡಿದ್ದಕ್ಕೆ ಏನಂತ ಹೇಳಿದ್ರು ಹೇಳಿ ಸರ್? ನನಗೆ ಎಷ್ಟು ಗಂಟೆ ಫೋನ್ ಮಾಡ್ದಾಗ ಇವರು ಬಸ್ಸಲ್ಲಿ ಹೋಗಿರ್ತೀನಿ ನಾನು, ನೀವು ಬನ್ನಿ ಬಸ್ಸಲ್ಲಿ ಹತ್ಕೊಂತೀನಿ ಅಂತ ಅಂದ್ರು. ನನಗೂ ಮುಂಚೆ ಬಂದು ಕಾರಲ್ಲಿ ಸೀಟ್ ಇಟ್ಕೊಂಡಿರೋರು ಇವರು. ಮುಂಚಿತವಾಗಿ ರೆಡಿ ಆಗಿರ್ಬೇಕು ತಾನೆ. ಹೇಳಿ ಏನ್ ಹೇಳುವ, ಸೀಟ್ ಇಟ್ಕೊಂಡಿರೋದಂದ್ರೆ ಕಾರ್ ನಂದೇ. ಬೆಳಗಾನ ಜೊತೆಲೆ ಮಲಗಿರ್ತೀನಲ್ಲ ಕಾರ್ ಒಳಗೆ. ಪ್ರವೀಣ, ಶಿವಗಿಂಟ ಅವ್ರ ಅಪ್ಪನ ಜೊತೆ ಸರಿ ಕಣೆ. ಹಾ, ಅವೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಜೋಕ್ಸ್ ಆಗಿ. ಅವರು ಈ ಜೊತೆ ಹೋಗ್ಬೇಕು ಟ್ರಿಪ್ಪು. ವಯಸ್ಸಾಗಿರೋ ಹುಡುಗರುಗಳ ಜೊತೆ ಹಾಕೊಂಡು. ಈಗ ಫಸ್ಟ್ ಹೋಗೋದು ಎಲ್ಲಿಗೆ ಅಣ್ಣ? ಗೋರಿಪಾಳ್ಯ. ಅಲ್ಲಿ ಹೋಗಿ ಗೋರಿಗೆ ಸಮಾಧಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಪಬ್ಗೆ ಹೋಗೋದು. ನಾವು ಉಪೇಂದ್ರ ತರ ಎಲ್ಲ ಲೈವ್ ಡೈರೆಕ್ಟ್ ಆಗಿ ತೋರಿಸ್ತಾ ಇರ್ಬೇಕು. ಇವನು ಸರಿ ಬಿಡಿ ಹಂಗೆ ಹಾಕೋ. ಇಲ್ಲಿ ಏನು ಗೊತ್ತಾ, ಈ ಟ್ರಕ್ಕಲ್ಲಿ ಒಂದು ಲೈನ್ ಹಾಕಿದ್ದಾನೆ, ಅರಿತು ಬಾಳಿದ್ದಾರೆ 100 ವರ್ಷ, ಮರೆತು ಬಾಳಿದ್ದಾರೆ 3 ನಿಮಿಷ. ಐಸಿನ್ ಅದು ಅಂಡರ್ವರ್ಲ್ಡ್ ಆನೇ ಇರಬೇಕು ಐಸಿನು. ತುಂಬ ಡೀಪಾಗಿ ಹಾಕ್ಸಿದ್ದಾನೆ ಇವನು ಲೈನ್ಸ್ನ. ನಾನು ಬಿಟ್ಟು ನೀವು 3 ಜನ ಮಾಡ್ಕೊಳ್ಳಿ. ಇಲ್ಲ ಮಾಡ್ಲಿ. ಅದ್ಯಾವ್ದ ತರ್ಲೆ ಅವರಗಳು ಮಾಡ್ಬಿಡ್ತಾನಲ್ಲ ಅವನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ಹೊಟ್ಟೆ ಅಲ್ಲ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವತ್ತಿನ ಶಾಪಿಂಗಲ್ಲಿ ತುಂಬ ಹ್ಯಾಂಡ್ಸಮ್ ಬಾಯ್ ಅಂದರೆ ಇವರೇ ಆಯಿತಾ. ಎಷ್ಟು ಕಲೆಕ್ಷನ್ಸ್ ಬೇಕು. ಇದೆಲ್ಲ ರಿಚೆಸ್ಟ್ ಬಾಯ್ ಅಂತ ಅಂದರೆ ಇವರೇನೆ. ಬರೀ ಇದು ಒಂದು ಯಾರನ್ನಾರು ಸುಮ್ಮನೆ ಒಂದು ಟೀ ಕಾಫಿಗೆ ಹೋಗ್ಬೇಕು ಅಂದ್ರೂ ಹೊಸ ಬಟ್ಟೆನೇ ಹಾಕೊಂಡು ಹೋಗೋದು. ಎಷ್ಟಿದೆ? 1,500 ಐತೆ. ಒಂದು ಟೀ ಕಾಫಿಗೂ ಒಂದು ಜೊತೆ ಬಟ್ಟೆ ಹಾಕೊಂಡು ಹೋಗೋದು ಅಂತ ಅಂದರೆ ಅದು ಇವರೊಬ್ಬರೇ ತೊಗೊಂಡಿದ್ದ ಬಟ್ಟೆನಲ್ಲಿ ಎಲ್ಲನೂ ಇಷ್ಟ ಆಗಿ ಇವ್ರು ಎಲ್ಲನೂ ಪ್ಯಾಕಿಂಗ್ ಕಳಿಸ್ಬಿಟ್ಟು ಹಿಂಗೆ ಬಿಲ್ಲಿಂಗ್ ಕಳಿಸ್ಬಿಟ್ಟು ಸ್ಟೈಲಾಗಿ ನಿಂತವ್ರು ಆಯ್ತಾ. ನಿಮ್ಮ ಅಪ್ಪ ಕೊಡ್ತಾನೆ. ನೆಕ್ಸ್ಟ್ ಇನ್ನೇನು ಶಾಪಿಂಗ್ ಮಾಡ್ತೀರಾ? ನೆಕ್ಸ್ಟ್ ಎಲ್ಲಿಗೆ ಶಿವಣ್ಣ? ಮೆಟ್ರೋ ಅಲ್ಲೇನು ಶಾಪಿಂಗ್ ಮಾಡ್ತೀರಾ? ಮೆಟ್ರೋನಲ್ಲಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಯಾವ್ದು ತೊಗೊಂಡಿದ್ದು ಅಣ್ಣ? ಯಾವ್ದು ಅವ್ರಿಗೆ ಹೇಳಿ ಮೇಡಮ್, ಯಾವ್ದು ಅಂತ ಹೋಗಿ ಹಾಕೊಳ್ಳಿ. ಅದನ್ನ ಹಾಕೊಳ್ಳಿ ಒಂದ್ಸಲಿ ಹೆಂಗ್ ಕಾಣ್ತೀರ ನೋಡೋಣ. ನೋಡಿ ಹಿಂಗೆ ರವೀಣ. ಈಗ ಶೂ ಬಿಟ್ಬಿಟ್ಟು ಇದನ್ನೇ ಹಾಕೊಂಡ್ಬನ್ನಿ. ದುಡ್ಡಿಲ್ಲ ಅಂದ್ಬಿಟ್ಟೆ ಎಲ್ಲ ರಿಚ್ ಆಗಿರೋರು. 2,800, 2,900, 3,000 ರೂಪಾಯಿ. ಹಾಂ, ಕಾರ್ಡ್ರು ನಂಬರ್ತು. ಯಾರ ನಂಬರ್ದು? ಕಳ್ಳ ನಂಬರ್ ಕೊಡ್ರು ನಂಬರ್ತು ಅಂತಾರಲ್ಲ ಹಂಗೆ. ಏನೋ ಬೇಡ ಅಂದ್ಬಿಟ್ಟು ಬಂದವರು. ಬರೀ 240 ರೂಪಾಯಿ ಅಂತ. ಎಷ್ಟು ಬೇಕು? 240 ಇಟ್ಟಾವಲ್ಲೇ ಅದ್ರ ಪಕ್ಕ 200 ಬಿಲ್ ನೋಡಲ್ಲ ಏನಿಲ್ಲ, ಇಷ್ಟ ಆಯ್ತು ಅಂದರೆ ತಗೋತಾ ಇರೋದು. ಇಲ್ಲಿ ಗೈಸ್, ಇಂಥವ್ರು ಫ್ರೆಂಡ್ಶಿಪ್ ಮಾಡಬೇಕು. ಮಾಡಿದ್ಯಲ್ಲಪ್ಪ, ಇನ್ನೂ ಮಾಡಬೇಕು ಹೇಳಿ. ಏನು ಮಾಡಿ ಅಲ್ಲ, ನಾವು ರಿಚ್ ಆಗಬೇಕಲ್ಲ ಅಲ್ಲಿವರೆಗೂ. ಮನೆ ಪತ್ರನೂ ಅದು ಇದು ಮಾಡಿಕೊಡೋದು. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ? ಪ್ರಸ್ತಾರ ಕೇಳಿ ಫಸ್ಟು. ನಾನು ಅವ್ನು ತೋರಿಸಿದ ಅದೊಂದು ಚೆನ್ನಾಗಿತ್ತು. ಯಾವುದು ಸಾಗರ ಯಾರು ತೋರಿಸ್ತಾರೆ? ಯಾವುದು ತೋರಿಸ್ತೀನಿ.
ಮೈಕಲ್ ಜಾಕ್ಸನ್ ಅಂಜದ ಗಂಟು ಪಿಕ್ಚರ್ ಅಲ್ಲಿ ಚೆನ್ನಾಗಿ ಹೇಳಿದ್ರಿ. ಯಾವ ತಂದ ಎಕ್ಸೆಲ್ ಕೇಳಿದ್ರೆ ರೆಡ್ ಟಿ ಶರ್ಟ್ ಎಕ್ಸೆಲ್ ತಗೊಂಬಂದೆ ಡಬಲ್ ಎಕ್ಸೆಲ್ ಇಲ್ಲ ಅಲ್ಲಿ. ಚೆನ್ನಾಗಿ ಹೇಳಿದ್ರಿ. ಫಸ್ಟು ಶಾಪಿಂಗ್ ಮಾಡಿದ್ದು ಮೆಟ್ರೋನಲ್ಲಿ. ಮೆಟ್ರೋ ಆದಮೇಲೆ ಜುಡಿಯೋ ಶಾಪಿಂಗ್ ಮುಗಿಸಿ US ಪೋಲೋ. ಹುಡುಗಿರು ಅಷ್ಟು ಶಾಪಿಂಗ್ ಮಾಡಲ್ಲ, ಇವರಿಬ್ರು ಅಷ್ಟು ಶಾಪಿಂಗ್ ಮಾಡ್ತಾರೆ. ರಿಚ್ ಕಿಡ್ಸ್ ಇವರಿಬ್ರು. ನಾನು ಮೊದಲೇ ಹೇಳಿದೆ ನಾವು ಎಲ್ಲಿಗೆ ಹೋಗ್ತೀವಿ ಏನೋ ಒಂದು ಮಾಡ್ತೀವಿ ಹೇಳಿದ್ದೆ ಕರೆಕ್ಟು. ನಾವು ಗಾಗಲ್ಸ್ ತೊಗೊಳ್ಳೋದಕ್ಕೆ ಅಂತ ಬಂದಿದ್ದು. ವಾಚ್ ಕಲೆಕ್ಷನ್ ಸೆಲೆಕ್ಟ್ ಮಾಡ್ತವ್ರೆ ಇವರು. ರಿಚ್ ಕಿಡ್ಸು ಬಿಲ್ ನೋಡಬಾರ್ದು, ಇಷ್ಟ ಆಗಿದ್ರೆ ತೊಗೊಬೇಕು. ನಮ್ಮಿಬ್ಬರನ್ನ ಈ ಕಡೆ ಸೆಲೆಕ್ಷನ್ಗೆ ಅಂತ ಕಳಿಸ್ಬಿಟ್ಟು ಇವರು ಒಬ್ಬರು ವಾಚು ಒಬ್ಬರು ಗಾಗಲ್ಸ್ ತೊಗೊತಿದ್ದಾರೆ. ನೋಡಿ ಅಣ್ಣ ಅಣ್ಣ ಈ ಕಡೆ ಅಣ್ಣ ಒಂದು ಸೈಡ್ ಟರ್ನಾಗಿ ಈ ಕಡೆ. ಇವತ್ತಿನ ಖುಷಿಗೆ ಕಾರಣ ಯಾರು ಗೊತ್ತಾ? ಇವರಿಬ್ರು, ಇವರೊಬ್ರು ಮತ್ತೆ ಇವರೊಬ್ರು. ಪ್ರೈಸ್ ಬನ್ನಿ ಇಲ್ಲಿ. ಒಂದು ವರ್ಷಕ್ಕೆ ಶಾಪಿಂಗ್ ಆಗೋದನ್ನ ಒಂದು ತಿಂಗಳಲ್ಲಿ ಮಾಡಿಸೋರು ಅಂತ ಅಂದರೆ ಇವರು. ಅದು ಏನು ಕಡಿಮೆದಿಲ್ಲ, ತಗೊಂಡ್ರೆ ಎಲ್ಲ ಬ್ರ್ಯಾಂಡೆಡೇ ಇವರೇ ಅಲ್ಲ. ಗೈಸ್ ಒಂದಷ್ಟೊತ್ತು ಆ ಮಾಲಲ್ಲಿ ಎಲ್ಲರನ್ನೂ ಉದ್ಧಾರ ಮಾಡಿದ್ದಾಯಿತು. ಈಗ ಬನಾನಾ ಕ್ಲಬ್ಗೆ ಬಂದಿದ್ದಾರೆ ಶರ್ಟ್ ತೊಗೊಳ್ಳೋದಕ್ಕೆ. ಇಲ್ಲೂ ಸಿಕ್ಕಿಲ್ಲ ಅಂತ ಅಂದರೆ ಪಕ್ಕ ಇನ್ನೂ ಒಂದು ಔಟ್ಲೆಟ್ಗೆ ಹೋಗ್ತಾರೆ ಇವರು. ನೋಡೋಣ. ಟೈಮು ಆಲ್ಮೋಸ್ಟ್ 9 ಗಂಟೆ ಆಗ್ತೈತೆ ಆಯಿತಾ. ಒಂದು ಪಕ್ಷ ಫ್ಯಾಮಿಲಿ ಜೊತೆ ಬಂದರೂ ಪರವಾಗಿಲ್ಲ, ಗರ್ಲ್ಫ್ರೆಂಡ್ ಜೊತೆ ಬಂದರೂ ಪರವಾಗಿಲ್ಲ, ಶಾಪಿಂಗ್ ಬೇಗ ಹೋಗ್ಬೋದು. ಆದರೆ ಇವ್ರ ಜೊತೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲ್ಲ. ಗೊತ್ತಾ, ನಾವು ಸುಮ್ಮನೆ ಕಾರಲ್ಲಿ ಹೋಗ್ತಿದ್ವಿ ಮನೇಲಿ ಎಲ್ಲ ಶಾಪಿಂಗ್ ಮುಗಿಸ್ಬಿಟ್ಟು. ಇಲ್ಲಿ ಮೈಸೂರು ರೋಡಲ್ಲಿ ಹೋಗ್ತಾ ಒಂದು ಇದು ನೋಡಿ US ಪೋಲೋದು, ಸರಿನಾ? ಇವರಿಬ್ಬರು ಇದ್ದಾರಲ್ಲ, ಯಾರು ಅಂದರೆ ತೋರಿಸ್ತೀನಿ ರೀ. ಸುಮ್ಮನೆ 5 get 5 ಫ್ರೀ ಅನ್ನೋದು ನೋಡಿದ್ರು. ಅದನ್ನು ನೋಡಿದ ತಕ್ಷಣವೇ ಶಾಪಿಂಗ್ ಮಾಡ್ತಾಯಿರೋರು ಅಂದರೆ ಇವರೇ. 9:15 ವಯಸ್ಸು ಏನು ಗೊತ್ತಾ, 5 get 5 ಅಂತ ಬಂದರು. ಒಂದೊಂದು ಟಿ ಶರ್ಟು 3,500 4,000 ಐತೆ. ಇವ್ರು ಇದ್ದಾರಲ್ಲ, ಇವರೇ ಜಾಸ್ತಿ ತೊಗೊಳ್ಳೋದು. ಅಲ್ಲ ನಾನು ಒಂದು ಎತ್ಕೊಂಡಿಲ್ಲ. ಅವ್ರಿಗೆ ಪ್ರೈಸ್ ಡಿಫ್ರೆನ್ಸ್ ಬರುತ್ತೆ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ತಗೊಂಡಿರೋದು. ಇವರೇ ಪ್ರೈಸ್ ಡಿಫ್ರೆನ್ಸ್ ಚೆನ್ನಾಗಿಲ್ಲ. ಪ್ರೈಸ್ ಏನು ಗೊತ್ತಾ, ಏನೇ ತಗೊಂಡ್ರು ಪ್ರೈಸು ಡಿಫ್ರೆನ್ಸ್ ಬರುತ್ತೆ. ಒಂದೊಂದು ಟಿ ಶರ್ಟ್ ಬಂದು ಕೆಲವೊಂದು 3,500 4,000 ಐತೆ. ಒಬ್ಬೊಬ್ರದ್ದು ಎಕ್ಸ್ಟ್ರಾ ಬರುತ್ತೆ ಅಂದ್ಬಿಟ್ಟು ಅವ್ರ ಹತ್ರ ಮಾಡ್ತಾ ಇರೋದು. ಒಂದು ಸೆಕೆಂಡ್ ಇರಿ. 7,395 ರೂಪಾಯಿ ಟೋಟಲ್. ಅಯ್ಯೋ, ಈಗ ಗಣೇಶ್ ಹಾಕಿರೋ ಟಿ ಶರ್ಟ್ ಯಾರು ತಗೊಂಡಿದ್ದು? ಶರ್ಟು ಇಲ್ಲ, ಗ್ರೀನ್ ಕಲರ್ ತಗೊಂಡಿದ್ಯಾರು? ಗ್ರೀನು. ಅಣ್ಣ ನೀವು ತಗೊಂಡಿದ್ದು ಕಲರು? ರೆಡ್ ಕಲರ್. ಅಣ್ಣ ನೀವು? ಅಲ್ಲ, ತಗೊಂಡಿರೋದ್ರಲ್ಲಿ ಒಂದು ಕಲರ್ ಸಾಧು ಕೋಕಿಲ ಹಾಕಿರೋದು ಐತೆ. ಯಾರ ತಗೊಂಡಿದ್ದು? ಮನೆಗೆ ಹೋಗೋ ಟೈಮ್ ಆಲ್ಮೋಸ್ಟ್ 11 o'clock ಆಗಿದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್, ಬಾಯ್.